ಬೀದರ್ ನಗರದ ನೌಬಾದ್ನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಈಚೆಗೆ ಹಮ್ಮಿಕೊಳ್ಳಲಾದ ಸುವರ್ಣ ಮಹೋತ್ಸವ ನಿಮಿತ್ತವಾಗಿ 2 ದಿವಸಗಳ ಕಾಲ ನಾನಾ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಮೊದಲನೇ ದಿವಸ ಸುವರ್ಣ ಮಹೋತ್ಸವ ಸಮಾರಂಭದ ಉದ್ಘಾಟನೆಯನ್ನು ಮಾಡಿ ಸಚಿವ ಈಶ್ವರ್ ಖಂಡ್ರೆ ಅವರು ಮಾತನಾಡಿದರು. ಇದೊಂದು ಐತಿಹಾಸಿಕ ದಿನ, ಖುಷಿಯ ವಿಷಯ, ಹೆಮ್ಮೆಯ ವಿಷಯವಾಗಿದೆ ಎಂದರು. ಜಿಲ್ಲೆಯಲ್ಲಿ 50 ವರ್ಷ ಸುದೀರ್ಘವಾಗಿ ಈ ಭಾಗದ ಸಾವಿರಾರು ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ ಉನ್ನತ ಮಟ್ಟದ ಗುಣಮಟ್ಟದ ಶಿಕ್ಷಣ ಕೊಟ್ಟು ಅವರ ಜೀವನ ರೂಪಿಸಿದ ಶ್ರೇಯಸ್ಸು, ಕೀರ್ತಿ ಯಾರಿಗಾದ್ರೂ ಸಲ್ಲುತ್ತದೆ ಎಂದರೆ ಅದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಸಲ್ಲುತ್ತದೆ ಎಂದರು. ನಮ್ಮ ಗಡಿ ಜಿಲ್ಲೆ ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ, ಐತಿಹಾಸಿಕವಾಗಿ ಮುಂದುವರೆದಿದ್ರೂ ಕೂಡ ಅನೇಕ ಕಾರಣಗಳಿಂದ ಬೇರೆ ಜಿಲ್ಲೆಗಳಿಗೆ ಹೋಲಿಕೆ ಮಾಡಿದರೆ ಈಗಲೂ ಕೂಡ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಹಿಂದುಳಿದಿದ್ದೇವೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ನಮ್ಮ ಜಿಲ್ಲೆಯಲ್ಲಿಯೇ ಅಂತಾರಾಷ್ಟ್ರೀಯ ಮಟ್ಟದ ಮಹಮ್ಮದ್ ಗವಾನ್ ಮದರ್ಸಾ ವಿಶ್ವವಿದ್ಯಾಲಯವಿದ್ದು, ದೇಶ ವಿದೇಶದಿಂದಲೂ ಕೂಡ ಇಲ್ಲಿ ವಿದ್ಯಾಭ್ಯಾಸಕ್ಕೆ ಬರ್ತಾ ಇದ್ದರು ಎಂಬುದನ್ನು ಇತಿಹಾಸ ಹೇಳುತ್ತದೆ. ಇದು ನಮಗೆ ಹೆಮ್ಮೆಯ ವಿಷಯ ಕೂಡ ಆಗಿದೆ ಎಂದರು. 70ರ ದಶಕದಲ್ಲಿ ಪದವಿಗಾಗಿ ಬೇರೆ ಬೇರೆ ಜಿಲ್ಲೆ, ರಾಜ್ಯಗಳಿಗೆ ಹೋಗಬೇಕಾಗಿತ್ತು. ಆದರೆ 70ರ ದಶಕದ ನಂತರ ಈ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸ್ಥಾಪನೆ ಮಾಡಿದ್ದು ಅದೆಷ್ಟೋ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸ ಮಾಡಿ ಉನ್ನತ ಸ್ಥಾನದಲ್ಲಿ ಇದ್ದಾರೆ, ತಮ್ಮ ಜೀವನ ರೂಪಿಸಿಕೊಂಡಿದ್ದಾರೆ ಎಂದು ತಿಳಿಸಿದರು. ಪೌರಾಡಳಿತ ಹಾಗೂ ಹಜ್ ಸಚಿವ ರಹೀಂ ಖಾನ್ ಮಾತನಾಡಿ, ಸರ್ಕಾರಿ ಕಾಲೇಜುಗಳಲ್ಲಿ ಕಡಿಮೆ ಶುಲ್ಕದಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡಲಾಗ್ತಾ ಇದೆ. ಬಡ ಹಾಗೂ ಮಧ್ಯಮ ವರ್ಗದ ವಿದ್ಯಾರ್ಥಿಗಳು ಸರ್ಕಾರಿ ಕಾಲೇಜುಗಳ ಪ್ರಯೋಜನ ಪಡೆಯಬೇಕು ಎಂದು ಈ ಮೂಲಕ ಕರೆ ನೀಡಿದರು. ಕಾಲೇಜಿನ ಪ್ರಾಚಾರ್ಯ ಜಯಶ್ರೀ ಪ್ರಭಾ ಅವರು ಮಾತನಾಡಿ, 1974ರಲ್ಲಿ ಪ್ರಾರಂಭವಾದ ಈ ಕಾಲೇಜು ಯಶಸ್ವಿಯಾಗಿ 50 ವರ್ಷ ಪೂರೈಸಿದೆ. ಜಿಲ್ಲೆಯ ಶೈಕ್ಷಣಿಕ ಪ್ರಗತಿ ತನ್ನದೇ ಆದ ಕೊಡುಗೆ ನೀಡಿದೆ ಎಂದು ತಿಳಿಸಿದರು. ಬೀದರ್ ದಕ್ಷಿಣ ಶಾಸಕ ಡಾ ಶೈಲೇಂದ್ರ ಬೆಲ್ದಾಳೆ, ವಿಧಾನ ಪರಿಷತ್ ಸದಸ್ಯ ಶಶೀಲ್ ನಮೋಶಿ, ನಗರಸಭೆ ಅಧ್ಯಕ್ಷ ಮಹಮೂದ್ ಗೌಸ್, ಬಿಡಿಎ ಅಧ್ಯಕ್ಷ ಬಸವರಾಜ್ ಜಾಬ್ಶೆಟ್ಟಿ, ಶಾಹೀನ್ ಶಿಕ್ಷಣ ಸಂಸ್ಥೆ ಸಮೂಹದ ಅಧ್ಯಕ್ಷ ಡಾ ಅಬ್ದುಲ್ ಖದೀರ್, ಕಾಲೇಜಿನ ಸಿಬ್ಬಂದಿ ಹಾಗೂ ಕಾರ್ಯದರ್ಶಿ ಡಾ ರಾಜಕುಮಾರ್ ಅಲ್ಲೂರೆ, ಸಾಂಸ್ಕೃತಿಕ ಕಾರ್ಯದರ್ಶಿ ಎಲಿಶಾ ದೇವಿದಾಸ್, ಮಹಾದೇವಿ ಹೆಬ್ಬಾಳೆ, ಜೈಭಾರತ್ ಮಂಗೇಶ್ವರ್, ಕಾಲೇಜಿನ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. 2 ದಿವಸಗಳ ಕಾಲ ಸುವರ್ಣ ಮಹೋತ್ಸವ ನಿಮಿತ್ತವಾಗಿ ಅನೇಕ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಜರುಗಿದವು. ಬೀದರ್ ಜಿಲ್ಲೆಯಲ್ಲಿ ಇಂದಿನ ಈ ಒಂದು ಕಾಲೇಜು ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇಲ್ಲಿ ಒಂದು ತನ್ನ ಸುವರ್ಣ ಮಹೋತ್ಸವವನ್ನು ಆಚರಿಸ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಅತ್ಯಂತ ಹರ್ಷದ ವಿಷಯವಾಗಿದೆ. ಇಂದು ನಮ್ಮ ಕಾಲೇಜಿನ ಇತಿಹಾಸದಲ್ಲಿ ಒಂದು ಮಹತ್ವದ ದಿನ. 50 ವರ್ಷಗಳ ಹಾದಿ ಎಂಬುದು ಒಂದು ಅತ್ಯಂತ ಸಮಯದ ಕ್ರಮವಲ್ಲ, ಅದು ಪರಿಶ್ರಮ, ಬದ್ಧತೆ, ಕನಸುಗಳ ಮತ್ತು ಸಾಧನೆಗಳ ಹಾದಿಯಾಗಿದೆ. ಇಂದು ನಾವು ನಮ್ಮ ಕಾಲೇಜಿನಲ್ಲಿ ಸುವರ್ಣ ಮಹೋತ್ಸವದ ಆಚರಿಸುತ್ತಿದ್ದೇವೆ ಎಂಬುದು ನಮಗೆ ಹೆಮ್ಮೆಯ ವಿಷಯವಾಗಿದೆ. ಇಲ್ಲಿ 1974ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂತಹ ಈ ಒಂದು ಕಾಲೇಜು ಅಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ದೇವರಾಜ್ ಅರಸು ಅವರ ಸಮಯದಲ್ಲಿ ಒಂದು ಕಾಲೇಜು ಪ್ರಾರಂಭವಾಯಿತು. ನಮ್ಮ ಈ ಒಂದು ಕಾಲೇಜಿನ ಪ್ರಥಮ ಪ್ರಾಂಶುಪಾಲರಾಗಿ ಎಂ.ಎಚ್. ರಹಿಮಾನ್ ಅವರು ಈ ಒಂದು ಪ್ರಾಂಶುಪಾಲರಾಗಿದ್ದರು. ಈ ಒಂದು ಕಾಲೇಜು ಕೇವಲ ಆರ್ಟ್ಸಿನ ಒಂದು ಕೋರ್ಸಿಂದ ಪ್ರಾರಂಭವಾಗಿ ಅಲ್ಲಿ ಕೇವಲ 20ರಿಂದ 25 ವಿದ್ಯಾರ್ಥಿಗಳು ಮಾತ್ರ ಇರ್ತಕ್ಕಂತಹ ಈ ಕಾಲೇಜು ಮುಂದಿನ ದಿನಗಳಲ್ಲಿ 1992, 93ರಲ್ಲಿ BSc ಕೋರ್ಸನ್ನು ಪ್ರಾರಂಭವಾಯಿತು. ನಂತರ 1983, 84ರಲ್ಲಿ ಬಿಕಾಮು ಮತ್ತು 2024-25ರಲ್ಲಿ BBA, BCA ಕೋರ್ಸ್ಗಳು ಇಲ್ಲಿ ಸ್ನಾತಕ ಕೋರ್ಸ್ಗಳಾದರೆ ಇಲ್ಲಿ ಸ್ನಾತಕೋತ್ತರ ಕೋರ್ಸ್ಗಳಾಗಿರ್ತಕ್ಕಂತಹ MA ಹಿಸ್ಟ್ರಿ 2006 ಮತ್ತು 2007ರಲ್ಲಿ ಪ್ರಾರಂಭವಾಯಿತು. ಅದರಂತೆ ಉಳಿದಂತಹ 5 PG ಕೋರ್ಸ್ಗಳು 2012, 13ರಲ್ಲಿ ಪ್ರಾರಂಭವಾದವು. ಅವು MA ಕನ್ನಡ, MA ಎಕನಾಮಿಕ್ಸ್, MSc ಕಂಪ್ಯೂಟರ್ ಸೈನ್ಸ್, MSc ಕೆಮಿಸ್ಟ್ರಿ ಮತ್ತು MCOM ಕೋರ್ಸ್ ಇಲ್ಲಿ ಪ್ರಾರಂಭವಾಯಿತು. ಕೇವಲ 3 ಕೊಠಡಿಗಳಲ್ಲಿ ಪ್ರಾರಂಭವಾಗಿರ್ತಕ್ಕಂತಹ ನಮ್ಮ ಈ ಮಹಾವಿದ್ಯಾಲಯವು ಇಂದು 65 ಕೋಣೆಗಳನ್ನೊಳಗೊಂಡು, 45 ಕ್ಲಾಸ್ ರೂಮ್ಗಳನ್ನು ಒಳಗೊಂಡು, 10 ಲ್ಯಾಬ್ಗಳು ಒಳಗೊಂಡಿವೆ. ಅಷ್ಟೇ ಅಲ್ಲದೆ 3 ರಿಸರ್ಚ್ ಸೆಂಟರ್ಗಳು ಕೂಡ ಈ ಒಂದು ಕಾಲೇಜಿನಲ್ಲಿವೆ. 2007ರಲ್ಲಿ ನಮ್ಮ ಈ ಕಾಲೇಜಿಗೆ ಗುಲ್ಬರ್ಗ ವಿಶ್ವವಿದ್ಯಾಲಯ ಗುಲ್ಬರ್ಗಾದಿಂದ 12B ಮತ್ತು 2F ಮಾನ್ಯತೆಯನ್ನು ಪಡೆದು ಇಂದು ಬೃಹತ್ ಪ್ರಮಾಣದ 9 ಕಟ್ಟಡಗಳನ್ನು ಹೊಂದಿರತಕ್ಕಂತಹ ನಮ್ಮ ಮಹಾವಿದ್ಯಾಲಯವು 3 ನಿರ್ಮಾಣ ಹಂತದಲ್ಲಿ ಕಟ್ಟಡಗಳು ನಡೀತಾ ಇವೆ. ಸುಸಜ್ಜಿತವಾದಂತಹ ಗ್ರಂಥಾಲಯ ಮತ್ತು ಜಿಮ್ ಒಳಗೊಂಡಿರ್ತಕ್ಕಂತಹ ಒಂದು ಕಾಲೇಜ್ ಇದಾಗಿದೆ. ಅಲ್ಲದೆ ಈ ಕಾಲೇಜು CC ಕ್ಯಾಮ್ರಾಗಳು, ವಿದ್ಯಾರ್ಥಿನಿಯರಿಗಾಗಿ ರೆಸ್ಟ್ ರೂಮ್ಗಳು ಮತ್ತು ಫೈರ್ ಸೆಕ್ಯೂರಿಟಿ, ಉಪಹಾರ ಗೃಹ, ಸೋಲಾರ್ ಪ್ಯಾನೆಲ್ಗಳು ಮತ್ತು ಇಂಡೋರ್ ಹಾಗೂ ಔಟ್ಡೋರ್ ಕ್ರೀಡಾಂಗಣ,
ಅತ್ಯುತ್ತಮವಾದ ಜಿಮ್ಮು ಇವೆಲ್ಲವುಗಳು ಇವತ್ತು ಈ ಒಂದು ಸವಲತ್ತುಗಳನ್ನು ಹೊಂದಿರತಕ್ಕಂತಹ ಈ ಕಾಲೇಜು ಬೃಹತ್ ಪ್ರಮಾಣದಲ್ಲಿ ಬೆಳೀಲಿಕ್ಕೆ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂತಹ ಎಲ್ಲ ಗಣ್ಯರು ಮತ್ತು ಕರ್ನಾಟಕ ಸರ್ಕಾರ ಅಲ್ಲದೆ ಕಾಲೇಜು ಶಿಕ್ಷಣ ಇಲಾಖೆ ಇವೆಲ್ಲವೂ ನಮಗೆ ಪ್ರತಿಯೊಂದು ಹಂತದಲ್ಲಿ ಸಹಕಾರವನ್ನು ನೀಡುತ್ತಾ ಬಂದಿವೆ. ನಮ್ಮ ಮಹಾವಿದ್ಯಾಲಯದ ವೈಶಿಷ್ಟ್ಯವೆಂದರೆ ಉಚಿತವಾಗಿ ನಮ್ಮ ವಿದ್ಯಾರ್ಥಿನಿಯರಿಗೆ ಬಡ ವಿದ್ಯಾರ್ಥಿಗಳಾಗಿರುವುದರಿಂದ ನಮ್ಮ ವಿದ್ಯಾರ್ಥಿನಿಯರಿಗೆ ಉಚಿತವಾಗಿ ಕೆಸೆಟ್ ಮತ್ತು ನೆಟ್ ಹಾಗೂ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳು ಇಲ್ಲಿ ನಾವು ನೀಡ್ತಾ ಇದ್ದು ತರಬೇತಿಯನ್ನು ನಾವು ನೀಡ್ತಾ ಇದ್ದೀವಿ. ಅಲ್ಲದೆ ನಮ್ಮ ಮಹಾವಿದ್ಯಾಲಯದಲ್ಲಿ ಇಂದು 31 ಪರ್ಮನೆಂಟ್ ಸ್ಟಾಫ್ಗಳು, 50 ಗೆಸ್ಟ್ ಲೆಕ್ಚರರ್ಸ್ಗಳು, 5 ಡಿ ಗ್ರೂಪ್ ನೌಕರರು, ಒಟ್ಟು 21 ಜನ ಪ್ರಾಧ್ಯಾಪಕರು, PhD ಪದವೀಧರರು, 10 ಜನ ಸೆಟ್ ನೆಟ್ ಹಾಗೂ JRF ಪರೀಕ್ಷೆಗಳನ್ನು ಪಾಸಾಗಿರ್ತಕ್ಕಂತಹ ಒಂದು ಉತ್ತಮವಾದಂತಹ ಸ್ಟಾಫ್ ಅನ್ನು ಹೊಂದಿರತಕ್ಕಂತಹ ಈ ಕಾಲೇಜು ಈ ಅರ್ಧ ಶತಮಾನದ ಭಾಗದ ಪಯಣದಲ್ಲಿ ಈ ಶಿಕ್ಷಣ ಸಂಸ್ಥೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಬೆಳಕನ್ನು ನೀಡುವುದರ ಜೊತೆ ಸಾಕ್ಷಿಯಾಗಿದೆ. ಈ ಕಾಲೇಜಿನಲ್ಲಿ ಶಿಕ್ಷಣ ಪಡೆದ ಬಹುಮಂದಿ ವಿದ್ಯಾರ್ಥಿಗಳು ಜೀವನದ ನಾನಾ ಕ್ಷೇತ್ರಗಳಲ್ಲಿ ಉನ್ನತ ಸ್ಥಾನಕ್ಕೆ ಏರಿ ಸಮಾಜಕ್ಕೆ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಈ ಯಶಸ್ಸಿಗೆ ಹಿಂದೆ ಅನೇಕರ ಕೊಡುಗೆ ಇದೆ. ಈ ಒಂದು ಮಹಾವಿದ್ಯಾಲಯಕ್ಕೆ ಶ್ರಮಿಸಿದ ದುಡಿದ ಶಿಕ್ಷಕರು, ನಿರಂತರ ಬೆಂಬಲ ನೀಡಿದ ಪಾಲಕರು, ಸದಾ ಆಸಕ್ತಿಯಿಂದ ಕಲಿತ ವಿದ್ಯಾರ್ಥಿಗಳು ಬೆಂಬಲದೊಂದಿಗೆ ಈ ಒಂದು ಶಿಕ್ಷಣ ಸಂಸ್ಥೆ ಇಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯವಾಗಿದೆ. ಸೊ ಈ ಒಂದು ಸಂಸ್ಥೆ ಇಷ್ಟು ಮಟ್ಟಿಗೆ ಬೆಳಿಬೇಕಾದ್ರೆ ಇದಕ್ಕೆ ನಮಗೆ ಸಾಕಷ್ಟು ಕಡೆಗಳಿಂದ ನೆರವು ನಮಗೆ ದೊರೀತಾ ಇದೆ. ಅದು CDC ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಶ್ರೀ ರಹೀಂ ಖಾನ್ ಆಗಿರ್ಬೋದು, ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಈಶ್ವರ್ ಬಿ ಖಂಡ್ರೆ ಅವರಾಗಿರ್ಬೋದು, ಅಲ್ಲದೆ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಯಿಂದ ನಮಗೆ ನಿರಂತರವಾಗಿ ಅನೇಕ ರೀತಿಯ ಸವಲತ್ತುಗಳು ಇವತ್ತು ನಮ್ಮಲ್ಲಿ ದೊರೀತಾ ಇದ್ದಾವೆ. ಈ ಎಲ್ಲ ಸಂದರ್ಭದಲ್ಲಿ ನಾನು ಈ ಮಹಾವಿದ್ಯಾಲಯ ಈ ಒಂದು ಮಟ್ಟಕ್ಕೆ ಬೆಳಿಬೇಕಾದ್ರೆ ಈ ಸಂದರ್ಭದಲ್ಲಿ ನಾನು ಎಲ್ಲ ನಿವೃತ್ತ ಶಿಕ್ಷಕರಿಗೆ, ಈ ಸಂಸ್ಥೆಯ ಜೀವನವನ್ನೇ ಮೀಸಲಿಟ್ಟಿರ್ತಕ್ಕಂಥ ಆಡಳಿತ ಮಂಡಳಿಗೆ ಮತ್ತು ಪ್ರಸ್ತುತ ಅಧ್ಯಾಪಕ ವೃಂದ ಹಾಗೂ ಕಚೇರಿ ಸಿಬ್ಬಂದಿಯವರಿಗೆ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನು ನಾನು ಸಲ್ಲಿಸುತ್ತೇನೆ. ಇದು ಹಳೆಯದತ್ತ ಹೆಜ್ಜೆ ಇಡುವ ಕ್ಷಣವೂ ಆಗಿದೆ. ಮುಂದೆ ನಾವು ಇನ್ನೂ ಉತ್ತಮ ಶಿಕ್ಷಣ, ಮೌಲ್ಯಾಧಾರಿತವಾಗಿರ್ತಕ್ಕಂಥ ಪಾಠ, ಆಧುನಿಕ ಸೌಲಭ್ಯಗಳಲ್ಲಿ ವಿದ್ಯಾರ್ಥಿಗಳನ್ನು ಸಜ್ಜುಗೊಳಿಸಬೇಕಾಗಿದೆ. ಇಡೀ ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸುತ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ, ಸಿಬ್ಬಂದಿ ವರ್ಗದವರಿಗೂ, ಸ್ವಯಂ ಸೇವಕರಿಗೂ ನನ್ನ ಶುಭಾಶಯಗಳನ್ನು ಕೋರುತ್ತೇನೆ. ಇದನ್ನು ಹೊಸ ಒಂದು ಆರಂಭ ಅಂತ ಹೇಳಿ ನಾವು ಅಂದ್ಕೊಳ್ಳೋಣ. ಇನ್ನು ಮುಂದೆ ಇನ್ನೂ ಶ್ರೇಷ್ಠ 50 ವರ್ಷಗಳ ದೂರದೃಷ್ಟಿಯುಳ್ಳ ಒಂದು ಕನಸನ್ನು ನಾವು ಕಾಣೋಣ ಅಂತ ನಾನು ಇಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ. ಅದರೊಂದಿಗೆ ನಮ್ಮ ಈ ಕಾಲೇಜು ಇಷ್ಟು ಮಟ್ಟಿಗೆ ಬೆಳೆದಿದೆ. ಇನ್ನೂ ಕೂಡ ನಾವು ಅನೇಕ ಕೋರ್ಸುಗಳನ್ನು ತರಲಿಕ್ಕೆ ನಾವು ಇಚ್ಛುಕರಾಗಿದ್ದೇವೆ. ಅದು ಸ್ಕಿಲ್ ಬೇಸ್ಡ್ ಕೋರ್ಸಸ್ಗಳನ್ನು ನಮ್ಮ ಮಹಾವಿದ್ಯಾಲಯ ತರಲಿಕ್ಕೆ ನಾವು ಈಗಾಗಲೇ ಕೆಲವೊಂದು ಪ್ರಪೋಸಲ್ಸ್ಗಳನ್ನು ಕೂಡ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಗೆ ನಾವು ನೀಡಿದ್ದೇವೆ. ಸೊ ಆದ್ದರಿಂದ ಇಲ್ಲಿ ಅತ್ಯುತ್ತಮವಾಗಿರ್ತಕ್ಕಂತಹ ಕಂಪ್ಯೂಟರ್ ಲ್ಯಾಬ್ಗಳು ಹೊಂದಿರತಕ್ಕಂತಹ ಮಹಾವಿದ್ಯಾಲಯವಾಗಿದ್ದು ಇದು 17 ಎಕರೆ ಒಂದು ಆರಂಭದಲ್ಲಿ 53 ಎಕರೆ ಜಮೀನನ್ನು ಹೊಂದಿರತಕ್ಕಂಥ ಈ ಕಾಲೇಜು ಇಂದು ಕೇವಲ 16 ಎಕರೆ ಜಮೀನನ್ನು ಒಳಗೊಂಡಿದೆ. ಸೊ ಆ 16 ಎಕರೆ ಜಮೀನಿನಲ್ಲಿ 3 ಎಕರೆ ಜಮೀನು ಏನಾಗಿದೆ ಅಂತಂದರೆ ಇದು ತೆಗು ಪ್ರದೇಶದಲ್ಲಿದೆ. ಸೊ ಆ ತೆಗು ಪ್ರದೇಶದಲ್ಲಿ ನಾನು ಮಾನ್ಯರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ, ಅಲ್ಲಿ ಏನಾದರೂ ಒಂದು ಕಟ್ಟಡವನ್ನು ನಮಗೆ ಕಟ್ಟಿಕೊಟ್ರೆ, ಒಂದು ಸ್ಟೇಡಿಯಂ ಆಗಲಿ ಅಥವಾ ವಿದ್ಯಾರ್ಥಿಗಳಿಗೆ ಒಂದು ಆಟದ ಮೈದಾನ ಅಂದರೆ ನಮಗೆ ಮಾಡಿಕೊಟ್ರೆ ತುಂಬ ಅನುಕೂಲಕರವಾಗುತ್ತೆ. ಯಾಕಂದರೆ ಸುತ್ತಮುತ್ತಲು ಎಲ್ಲ ಬಿಲ್ಡಿಂಗ್ ಬಂದಿದೆ, ನಮಗೆ ಒಂದು ಜಾಗದ ಬಹಳ ಕೊರತೆ ಇದೆ. ಸೊ ಈಗಾಗಲೇ ನಮ್ಮ ಮಹಾವಿದ್ಯಾಲಯದ PG ಕೋರ್ಸ್ ಒಂದು ಕಟ್ಟಡವು ಅಲ್ಲಿ ನಡೀತಾ ಇದೆ. ಆ ಕಟ್ಟಡವು ಕಾಮಗಾರಿ ಇವತ್ತು ಸ್ಥಗಿತಗೊಂಡಿದೆ. ಅದಕ್ಕೆ ಕಾರಣ ಏನು ಅಂತ ಕೇಳಿದರೆ ಅಲ್ಲಿ ಕರೇಜ್ ಇದೆ, ಅದು ಬಫರ್ ಝೋನ್ ಇದೆ ಅಂತ ಹೇಳಿ ನಮಗೆ ಆ ಒಂದು ಸ್ಥಗಿತಗೊಳಿಸಲಾಗಿದೆ. ಮಾನ್ಯರಲ್ಲಿ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ, ನಾವು ಈಗಾಗಲೇ 10 ಮೀಟರ್ ಅಲ್ಲಿಂದ 18 ಮೀಟರ್ ದೂರದಲ್ಲಿದ್ದೇವೆ. ಆಲ್ರೆಡಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದೆ. ಅದಕ್ಕೆ ನಾವೇನಾದರೂ ಒಂದು ಮುಂದೆ ಪರ್ಮಿಷನ್ ಕೊಟ್ಟರೆ ಕನ್ಸ್ಟ್ರಕ್ಷನ್ ಪ್ರಾರಂಭ ಆಗ್ತದೆ. ಯಾಕೆಂದರೆ ನಮಗೆ ಇನ್ನು ಮುಂದೆ ಕೊಠಡಿಗಳ ಬಹಳಷ್ಟು ಅವಶ್ಯಕತೆ ಇದೆ, ಅದು ಇನ್ನೂ ಬಹಳಷ್ಟು ಅವಶ್ಯಕತೆ ಇದೆ. ಆಮೇಲೆ ನಮಗೆ ಜಗದ ಒಂದು ಕೊರತೆ ಇದೆ. ದಯವಿಟ್ಟು ಮಾನ್ಯರು ಇದಕ್ಕೆ ಸಹಕರಿಸಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ಅದರ ಜೊತೆಗೆ 12 ಗುಂಟೆ ನಮ್ಮ ಈ ಒಂದು ಜಾಗ ಏನಾಗಿದೆ ಅಂತಂದರೆ ಲಿಟಿಗೇಷನ್ನಲ್ಲಿದೆ. ಸ್ಥಳೀಯರನ್ನು ಆಕ್ರಮಿಸಿಕೊಂಡಿದ್ದಾರೆ. ಅದಕ್ಕೆ ಅಲ್ಲಿ ಆಗಲೇ ಮನೆಗಳನ್ನು ಕೂಡ ಕಟ್ಕೊಂಡಿದ್ದಾರೆ. ಸುಮಾರು FIR ಕೂಡ ಮಾಡಿಸಿದ್ದಾರೆ. ಇನ್ನೂ ಕೂಡ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ. ಸ್ವಲ್ಪ ತಾವು ಅದಕ್ಕೆ ಗಮನ ವಹಿಸಿ ಥ್ಯಾಂಕ್ ಯು. ಸೊ ಈ ಒಂದು ಮಾತಾಡಲಿಕ್ಕೆ ಪ್ರಾಸ್ತಾವಿಕ ನುಡಿಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವೇದಿಕೆಗೆ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಆತ್ಮೀಯ ಪ್ರೀತಿಯ ವಿದ್ಯಾರ್ಥಿನಿ ಸಹೋದರ ಸಹೋದರಿಯರೇ,
ನಿಮ್ಮೆಲ್ಲರಿಗೆ ಇವತ್ತಿನ ಈ ಒಂದು ಸುವರ್ಣ ಮಹೋತ್ಸವದ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಬಹಳ ಖುಷಿ ಆಗ್ತಾ ಇದೆ, ಬಹಳ ಹೆಮ್ಮೆ ಅನಿಸ್ತಾ ಇದೆ. ನಮ್ಮ ಬೀದರ್ನಲ್ಲಿ 50 ವರ್ಷ ಬಹಳ ಸುದೀರ್ಘವಾಗಿ ಈ ಭಾಗದ ಸಾವಿರಾರು ವಿದ್ಯಾರ್ಥಿನಿಯರಿಗೆ ಉನ್ನತ ಮಟ್ಟದ ಗುಣಾತ್ಮಕ ಶಿಕ್ಷಣ ಕೊಟ್ಟು ಅವರ ಬದುಕನ್ನು ರೂಪಿಸಿದಂತ ಕೀರ್ತಿ ಯಾರಿಗಾದರೂ ಸಲ್ತದೆ ಅಂತ ಹೇಳಿದ್ರೆ ಈ ಒಂದು ಪದವಿ ಕಾಲೇಜ್ಗೆ ಸಲ್ತದೆ ಅನ್ನುವಂತ ಹೆಮ್ಮೆಯಿಂದ ಹೇಳ್ಬೋದು. ಆತ್ಮೀಯ ಬಂಧುಗಳೇ, ನಿಮ್ಗೆಲ್ಲ ಗೊತ್ತಿದೆ, ನಮ್ಮ ಜಿಲ್ಲೆ ಗಡಿ ಭಾಗದಲ್ಲಿರುವಂತಹ ಜಿಲ್ಲೆ. ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ, ಐತಿಹಾಸಿಕ ದೃಷ್ಟಿಯಿಂದ ನಾವೆಲ್ಲ ಮುಂದುವರೆದ ಜಿಲ್ಲೆ ಇದ್ರೂ ಅನೇಕ ಕಾರಣಗಳಿಂದ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಬೇರೆ ಭಾಗಕ್ಕೆ, ಪ್ರದೇಶಕ್ಕೆ ಹೋಲಿಕೆ ಮಾಡಿದ್ರೆ ಹಿಂದುಳಿದವರಾಗಿದ್ದೇವೆ. ಆದರೆ ಇವತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ ನಾವು ಮೈಸೂರಿಗೆ ಹೋಗಿದ್ದಾಗ ಮೈಸೂರು ಮಹಾರಾಜರು ಬೇರೆ ಬೇರೆ ಕಡೆ ಬಹಳಷ್ಟು ವಿಶ್ವವಿದ್ಯಾಲಯ, ಪದವಿ ಕಾಲೇಜು, ತಾಂತ್ರಿಕ ಕಾಲೇಜು, ITI ಕಾಲೇಜು, ಪ್ರೌಢಶಾಲೆ, ಪ್ರಾಥಮಿಕ ಶಾಲೆ, ಬಹಳಷ್ಟು ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಮಹತ್ವ ಕೊಟ್ಟಂತದ್ದು ನಾವು ನೋಡ್ತಾ ಇದ್ದೇವೆ. ನಮ್ಮ ಜಿಲ್ಲೆಯಲ್ಲೂ ಸಹಿತ ಹಿಂದೆ ಅಂತಾರಾಷ್ಟ್ರೀಯ ಮಟ್ಟದ ಮೊಹಮ್ಮದ್ ಗವಾನ್ ವಿಶ್ವವಿದ್ಯಾಲಯ, ವಿದೇಶದಿಂದಲೂ ಸಹಿತ ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗ ಮಾಡಲಿಕ್ಕೆ ಬರ್ತಾ ಇದ್ದರು ಅಂತ ಹೇಳಿ ಇತಿಹಾಸ ಹೇಳ್ತದೆ. ಅದು ನಾವೇನು ಕಡಿಮೆ ಇಲ್ಲ ಅನ್ನುವಂಥದ್ದು. ಹೀಗಾಗಿ ಅಂದಿನ ದಿನಮಾನಗಳಲ್ಲಿ 70ರ ದಶಕದಲ್ಲಿ, ಯಾಕೆಂದ್ರೆ ಹಿಂದೆ ಯಾವಾಗ ನಾನು ನೋಡ್ತೇನೆ ನಮ್ಮಲ್ಲಿ ಪ್ರೌಢಶಾಲೆಗೆ ಹೋಗಬೇಕು, ಪದವಿ ಕಲಿಬೇಕು ಅಂದ್ರೆ ಉಸ್ಮಾನಿಯಾ ಯೂನಿವರ್ಸಿಟಿಗೆ ಬೇರೆ ಬೇರೆ ಕಡೆ ಹೋಗ್ಬೇಕಾಗ್ತಾ ಇತ್ತು. ನಮ್ಮ ಜಿಲ್ಲೆಯಲ್ಲಿ ಇವತ್ತು 70ರ ದಶಕದಲ್ಲಿ ಈ ಪದವಿ ಕಾಲೇಜ್ ಪ್ರಾರಂಭ ಮಾಡಿದ್ದು ಏನಿದೆ ಬಹಳ ಅತ್ಯಂತ ಮಹತ್ವದಾದಂಥದ್ದು, ಅತ್ಯಂತ ಸಾರ್ಥಕವಾಗಿ ಈ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ, ಪಾಲಕರಿಗೆ ಕಾಮಧೇನುವಾಗಿದೆ. ಅದಕ್ಕಾಗಿ ಇವತ್ತು ಈ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ನಾನು ಕಾಲೇಜು ಪ್ರಾರಂಭ ಮಾಡಿದಂಥ ಎಲ್ಲರಿಗೂ ನನ್ನ ಹಾರ್ದಿಕ ಅಭಿನಂದನೆ ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬಂಧುಗಳೇ, ಇಂದಿನ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರೇ ನಮ್ಮ ದೇಶದ ನಾಗರಿಕರು, ಪ್ರಜೆಗಳು. ಇವತ್ತು ನಮ್ಮ ಆಸ್ತಿ ಯಾರಪ್ಪ? ನಮ್ಮ ಆಸ್ತಿ ಅಂದ್ರೆ ನಮ್ಮ ವಿದ್ಯಾರ್ಥಿಗಳೇ, ನಮ್ಮ ಮಕ್ಕಳೇ ನಮ್ಮ ಆಸ್ತಿ. ಅದಕ್ಕೆ ನಿಮ್ಮ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಇದೆ. ಈಗ ಇವತ್ತು ನಿಮ್ಮೆಲ್ಲರಿಗೆ ಬುನಾದಿ ಶಿಕ್ಷಣದ ಜೊತೆಯಲ್ಲಿ ಉತ್ತಮವಾದಂತಹ ಗುಣಾತ್ಮಕ ಶಿಕ್ಷಣ ಕೊಡುವಂಥದ್ದು, ಉನ್ನತ ಶಿಕ್ಷಣ ಕೊಡುವಂಥದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಇವತ್ತಿನ ಈ ಒಂದು ಆಧುನಿಕ ಯುಗದಲ್ಲಿ ಸ್ಪರ್ಧಾತ್ಮಕ ಯುಗ. ಈ ಸ್ಪರ್ಧೆಯಲ್ಲಿ ಯಾರು ಮುಂಚೂಣಿಯಲ್ಲಿ ಇರ್ತಾರೆ ಅವ್ರು ಗೆಲ್ತಾರೆ. ಹೀಗಾಗಿ ಈ ಒಂದು ಯುಗದಲ್ಲಿ ನಾವು ನೋಡ್ತಾ ಇದ್ದೇವೆ, ನಮ್ಮ ಮಕ್ಕಳು, ನಾವೇನು ಯುವ ಶಕ್ತಿ, ಅಣುಶಕ್ತಿ ಇದ್ದಾಗೆ ನೀವೇನು ಯಾರಿಗೂ ಕಡಿಮೆ ಇದ್ದೀವಿ ಅಂತ ತಿಳ್ಕೊಳ್ಳೋದು ಬೇಡ, ನಮಗೆ ಕೀಳರಿಮೆ ಬೇಡ. ನಮ್ಮ ಮಕ್ಕಳು ಎಲ್ಲಿ ಗ್ರಾಮೀಣ ಭಾಗದಲ್ಲಿ ಬಂದಂಥವರು, ರೈತರ ಮಕ್ಕಳು, ಇವತ್ತು ಬಡವರ ಮಕ್ಕಳು, ದುರ್ಬಲರ ಮಕ್ಕಳು, ಶೋಷಿತರ ಮಕ್ಕಳು, ಅನೇಕ ಜನ ಇವತ್ತು ನೋಡಿ ಇಂಜಿನಿಯರ್ ಆಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ, ವಿಜ್ಞಾನಿಗಳಾಗಿದ್ದಾರೆ. ದೇಶ ವಿದೇಶಗಳಲ್ಲಿ ಇವತ್ತು ಏನು ಸರ್ಕಾರಿ ಸೌಮ್ಯದ ಕಂಪನಿಗಳಲ್ಲಿ ಇವತ್ತು ದೊಡ್ಡ ಮೈಕ್ರೋಸಾಫ್ಟ್ ಅಲ್ಲಿದ್ದಾರೆ, ಇವತ್ತು ಗೂಗಲ್ ಅಲ್ಲಿದ್ದಾರೆ, ಇವತ್ತು ಅನೇಕ ಬಾಹ್ಯಾಕಾಶಕ್ಕೆ ಹೋಗ್ತಾ ಇದ್ದಾರೆ, ವೈದ್ಯರಾಗಿ ಮುಂದುವರೆದಂತ ರಾಷ್ಟ್ರಗಳಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಈ ಜಗತ್ತು ನಮ್ಮ ಕಡೆ ನೋಡ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಮಾನವ ಸಂಪನ್ಮೂಲ, ನಮ್ಮ ಯುವ ಶಕ್ತಿ. ಹೀಗಾಗಿ ಇವತ್ತು ನಾವು ಯಾರಿಗೂ ಕಡಿಮೆ ಇಲ್ಲ ಅನ್ನುವಂಥ ರೀತಿಯಲ್ಲಿ ತೋರಿಸಿಕೊಂಡಿದ್ದೇವೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ನಿಮಗೂ ಬಹಳ ದೊಡ್ಡ ಉಜ್ವಲವಾದಂತಹ ಒಂದು ಭವಿಷ್ಯ ಇದೆ. ಇವತ್ತು ನಾವೆಲ್ಲ 50 ವರ್ಷ ಅಂದ್ರೆ 25 ವರ್ಷ ಆದ್ರೆ ರಜತ ಮಹೋತ್ಸವ ಮಾಡ್ತೀವಿ, 50 ಆದ್ರೆ ಸುವರ್ಣ ಮಹೋತ್ಸವ, 75 ಆದ್ರೆ ಅಮೃತ ಮಹೋತ್ಸವ, 100 ವರ್ಷ ಆದ್ರೆ ಶತಮಾನೋತ್ಸವ. ಈ ರೀತಿಯಲ್ಲಿ ಇವತ್ತು ನೀವೆಲ್ಲ ನಮ್ಮ ಮಕ್ಕಳೇನಿದ್ದೀರಿ, ವಿದ್ಯಾರ್ಥಿನಿಯರು, ಬರೀ ಪದವಿ ಅಷ್ಟೇ ಅಲ್ಲ, ನೀವೆಲ್ಲ ಇವತ್ತು ಸ್ನಾತಕೋತ್ತರ ಒಂದು ಕೋರ್ಸ್ಗಳು ತೆಗೆದುಕೊಂಡಿದ್ದೀರಿ.
ಹೀಗಾಗಿ ನಿಮಗೆ ಇವತ್ತಿನ ದಿನಮಾನಗಳಲ್ಲಿ ಬಹಳ ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲಿದೆ. ನಿಮ್ಮ ಭವಿಷ್ಯನೂ ಬಹಳ ದೊಡ್ಡ ಉಜ್ವಲವಾಗಿದೆ. ಇವತ್ತೇನು ಬೇಕಾಗಿದೆ ನಿಮಗೆ ಬೇಕಾದಂಥದ್ದು ಇವತ್ತು ನಿಮ್ಮಲ್ಲಿ ನೀವು ಯಶಸ್ಸು ಗಳಿಸಬೇಕು ಅನ್ನುವಂಥದ್ದು. ಯಶಸ್ಸು ಗಳಿಸಬೇಕು ಅಂತ ಹೇಳಿದ್ರೆ ಕಠಿಣವಾದಂಥ ಪರಿಶ್ರಮ ಮಾಡಬೇಕಾಗ್ತದೆ. ದ ಹಾರ್ಡರ್ ಯು ವರ್ಕ್ ದ ಲಕ್ಕಿಯರ್ ಯು ವಿಲ್ ಗೆಟ್ ಅಂತ ಹೇಳ್ತಾರೆ. ಅದರ ಜೊತೆಯಲ್ಲಿ ಇವತ್ತು ಯಶಸ್ಸು ಗಳಿಸಬೇಕು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಲ್ಲಿ ಇವತ್ತಿನ ದಿವಸ ಆತ್ಮವಿಶ್ವಾಸ, ಸೆಲ್ಫ್ ಕಾನ್ಫಿಡೆನ್ಸ್ ಕ್ಯಾನ್ ಮೂವ್ ದ ಮೌಂಟೇನ್ಸ್ ಅಂತ ಹೇಳ್ತಾರೆ. ಯಾರ ಹತ್ರ ಆತ್ಮವಿಶ್ವಾಸ ಪರ್ವತವನ್ನು ಚಲಿಸುವಂತೆ ಮಾಡ್ತದೆ. ನಿನ್ನ ಹತ್ರ ಎಳ್ಳಷ್ಟು ಆತ್ಮವಿಶ್ವಾಸ ಇದ್ರೆ ಅಸಂಭವವಾದಂಥದ್ದು ಏನೂ ಇಲ್ಲ. ನಾನು ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಮನ್ಸು ಮಾಡಿದ್ರೆ IAS ಮಾಡ್ಬೋದು, IPS ಮಾಡ್ಬೋದು, IFS ಮಾಡ್ಬೋದು, ದೊಡ್ಡ ವಿಜ್ಞಾನಿಗಳಾಗಬೇಕು ಅನ್ನೋಂಥ ಗುರಿ ಇರಬೇಕು. ದೊಡ್ಡ ಗುರಿ ಇರಬೇಕು ಅಂತ ಹೇಳ್ತಾರೆ, ದೊಡ್ಡ ಕನಸು ಮಾಡಬೇಕು ಅಂತ ಹೇಳ್ತಾರೆ. ಸತ್ಯ ಇದೆ ಇದು. ಇವತ್ತು ನಮ್ಮ ರಾಷ್ಟ್ರಪತಿ ಇದ್ದಂಥವರು ಯಾರು, ಇವತ್ತು APJ ಅಬ್ದುಲ್ ಕಲಾಂ ರವರು ಪದೇ ಪದೇ ಹೇಳ್ತಾ ಇದ್ರು, ಇವತ್ತು ನೀವೆಲ್ಲ ಕನಸುಗಳನ್ನು ಕಾಣಿರಿ, ಆ ಕನಸು ನಿಮ್ದು ಪೂರ್ತಿ ಮಾಡಲಿಕ್ಕೆ ಪರಿಶ್ರಮ ಮಾಡಿರಿ. ನಿಮ್ಗೆ ಇವತ್ತಿನ ದಿವಸ ವಿಪುಲವಾದಂಥ ಅವಕಾಶಗಳಿದೆ. ಅವಕಾಶದಲ್ಲಿ ಏನೂ ಕೊರತೆ ಇಲ್ಲ. ನೀವೆಲ್ಲ ಇವತ್ತೇನು ಆಲೋಚನೆ ಮಾಡಬೇಕಾಗಿದೆ, ಸ್ಮಾರ್ಟ್ ಆಗಿ ವರ್ಕ್ ಮಾಡಬೇಕಾಗಿದೆ. ಬರೀ ಕಠಿಣ ಪರಿಶ್ರಮ ಅಂತ ಅಷ್ಟೇ ಅಲ್ಲ. ಯಶಸ್ಸು ಗಳಿಸಬೇಕು ಅಂತ ಹೇಳಿದ್ರೆ ಏನ್ ಮಾಡಬೇಕು, ಆಲೋಚನೆ ಮಾಡಬೇಕು. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತಿನ ದಿವಸ ಹೇಳ್ತಾರೆ ಸ್ವಾಮಿ ವಿವೇಕಾನಂದರವರು, ಹಿಂತಿರುಗಿ ನೋಡಬೇಡಿ, ಅನಂತ ಶಕ್ತಿ, ಅನಂತ ಉತ್ಸಾಹ, ಅನಂತ ತಾಳ್ಮೆಗಳಿದೆ, ಮಹತ್ ಕಾರ್ಯಗಳು ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ನೀವು ಇವತ್ತಿನ ದಿವಸ ಮನಸ್ಸು ಮಾಡಿದ್ರೆ ಏನ್ ಬೇಕಾಗಿದ್ದಾಗ್ಬೋದು ಅಂತ ಹೇಳಿ ಆ ರೀತಿಯಲ್ಲಿ ಹೆಂಗೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಅರೈಸ್ ಅವೇಕ್ ಅಂಡ್ ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಇಸ್ ರೀಚ್. ಎದ್ದೇಳಿ ಗುರಿ ತಲುಪುವರೆಗೆ ನಿಲ್ಲಬೇಡಿ ಅನ್ನುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಇವತ್ತು ನೀವೆಲ್ಲರೂ ದೊಡ್ಡ ಮಟ್ಟದಲ್ಲಿ, ಯಾಕೆ ನಮ್ಮ ಬೀದರ್ ಯಾವುದಕ್ಕೂ ಕಡಿಮೆ ಇಲ್ಲ ಅಂತೇಳಿ ಅನೇಕ ಜನ IAS ಆಗಿದ್ದಾರೆ, IPS ಆಗಿದ್ದಾರೆ. ನೀವು ನೋಡಿದ್ದೀರಿ, ನಿಮ್ಮ ಕಣ್ಣೆದುರುಗಡೆ ಇದೆ. ಹೀಗಾಗಿ ನೀವೆಲ್ಲ ಏನು ಪದವಿ ಮಾಡ್ತಾ ಇದ್ದೀರಿ, PG ಕೋರ್ಸ್ ಮಾಡ್ತಾ ಇದ್ದೀರಿ, ಕಠಿಣ ಪರಿಶ್ರಮ ಮಾಡ್ರಿ, ಸಂಶೋಧನೆ ಮಾಡ್ರಿ. ಅದರ ಜೊತೆಲಿ ನಿಮ್ಗೆ ಯಶಸ್ಸು ಸಿಗ್ತದೆ ಅನ್ನುವಂಥ ಒಂದು ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀನಿ. ಇವತ್ತು ಬರೀ ಜ್ಞಾನ ಪಡೆದ್ರಷ್ಟೇ ಸಾಲದು. ಜ್ಞಾನ ಏನಿದೆ, ನೀವು ಪದವಿ PG ಮಾಡಿದ್ರೆ ಅಷ್ಟೇ ಅಲ್ಲ ಅಂತ ಅಲ್ಲ, ಇದು ನಿರಂತರವಾಗಿ ಕಲಿಯುವಂಥದ್ದಿದೆ. ಇವತ್ತು ನೋಡಿ ವಿಜ್ಞಾನ ಎಷ್ಟು ಮುಂದುವರೆದಿದೆ. ನಾನು ಇಂಜಿನಿಯರ್ ಆಗಿದ್ದೇನೆ, ಆದರೆ ಇವತ್ತಿನ ಇಂಜಿನಿಯರಿಂಗ್ ಏನಿದೆ, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ, ರೋಬೋಟಿಕ್ಸ್ ಬಂದಿದೆ. ಅದು ನಮಗೆ ಅರ್ಥ ಆಗೋದಿಲ್ಲ. ಇವತ್ತು ನಮ್ಮ ಮಕ್ಕಳಿಗೆ ಹೇಳಬೇಕಾಗತ್ತೆ, ಏನಾದರೂ ಕೇಳಬೇಕು ಅಂತ ಹೇಳಿದ್ರೆ. ಅಂದರೆ ಟೆಕ್ನಾಲಜಿ ಅಷ್ಟು ಮುಂದುವರೆದಿದೆ. ಇವತ್ತು ಇವೆಲ್ಲ ಏನು ಹೊಸ ಆವಿಷ್ಕಾರಗಳಾಗಿದ್ದಾವೆ. ಆ ಒಂದು ನಿಟ್ಟಿನಲ್ಲಿ ಇಲ್ಲಿ ನಮ್ಮ ಶಿಕ್ಷಕರಿರ್ಬೋದು ಅಥವಾ ವಿದ್ಯಾರ್ಥಿಗಳಿರ್ಬೋದು, ಹೊಸ ತಂತ್ರಜ್ಞಾನ ಏನು ಬಂದಿದೆ ಅದನ್ನು ಅಪ್ಡೇಟ್ ಮಾಡುವಂಥ ಕೆಲಸ ನೀವು ಮಾಡ್ಕೋಬೇಕಾಗ್ತದೆ. ಇವತ್ತು ನೀವು ಮುಂದೆ ಹೋಗಬೇಕು ಅಂತ ಹೇಳಿದ್ರೆ ಆ ನಿಟ್ಟಿನಲ್ಲಿ ಇವತ್ತು ಬರೀ ನೀವು ವಿದ್ಯಾವಂತರಾದರೆ ಅಷ್ಟೇ ಅಲ್ಲ, ನೀವು ಬುದ್ಧಿವಂತರು ಆಗಬೇಕು. ಬುದ್ಧಿವಂತರ ಜೊತೆಯಲ್ಲಿ ನೀವು ಕೌಶಲ್ಯನೂ ಪಡಿಬೇಕು, ಕೌಶಲ್ಯ ತರಬೇತಿ ಪಡಿಬೇಕು ಅನ್ನುವಂಥದ್ದು. ಅದಕ್ಕೆ ಈಗಾಗಲೇ ನಾವು ಈ ಭಾಗಕ್ಕೆ ಹಿಂದುಳಿದಂಥ ಭಾಗ ಇದೆ. ಈ ಭಾಗ ಇವತ್ತು ಸಂವಿಧಾನ ಅನುಚ್ಛೇದ 371ರಲ್ಲಿ ತಿದ್ದುಪಡಿ ತಂದು ವಿಶೇಷ ಸ್ಥಾನಮಾನ ಕೊಡಬೇಕು ಅಂತ ಹೇಳಿ ಹಿಂದೆ ನಮ್ಮ ಹಿರಿಯರು, ನಮ್ಮ ತಂದೆಯವರಾದ ಪೂಜ್ಯ ಭೀಮಣ್ಣ ಕಂಡ್ರು ಅನೇಕ ಜನ ಕನಸಿತ್ತು. ಈಗಾಗ ಅದನ್ನು ನಮ್ಮೆಲ್ಲರ ನಾಯಕರಾದಂತಹ ಮಲ್ಲಿಕಾರ್ಜುನ್ ಖರ್ಗೆಜಿಯವರು, ದಿವಂಗತ ಧರ್ಮಸಿಂಗ್ಜಿಯವರು ನಮ್ಮ ಸರ್ಕಾರ ಇದ್ದಾಗ ಇವತ್ತು ಅದನ್ನು ಜಾರಿಗೆ ತಂದು ಈಗ ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಾದಂತಹ ಮಾನ್ಯ ಸಿದ್ದರಾಮಯ್ಯನವರು 2013ರಿಂದ ಇದನ್ನು ಅನುಷ್ಠಾನಕ್ಕೆ ತಂದಿದ್ದೇವೆ. ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಮಹತ್ವವನ್ನು ಕೊಡ್ತಾ ಇದ್ದೇವೆ. ಪ್ರಾಥಮಿಕ ಹಂತದಿಂದ ಪದವಿ ಕಾಲೇಜ್ವರೆಗೆ, ವಿಶ್ವವಿದ್ಯಾಲಯದವರೆಗೆ. ಇವತ್ತು ನೋಡಿ ಬೀದರ್ನಲ್ಲಿ ಒಂದು ವಿಶ್ವವಿದ್ಯಾಲಯ ಮಾಡಿದ್ದೇವೆ, ಇಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಮಾಡಿದ್ದೇವೆ, ಇಲ್ಲಿ ಮೆಡಿಕಲ್ ಕಾಲೇಜ್ ಮಾಡಿದ್ದೇವೆ. ಇವತ್ತು ಹಿಂದೆನೇ 82ರಲ್ಲೇ ಇಲ್ಲಿ ಬೀದರ್ನಲ್ಲಿ ಜೋಗ ಸಿಂಗ್ ಅವರವರು, ಬಾಲ್ಕಿಯಲ್ಲಿ ನಮ್ಮ ತಂದೆಯವರ ಪೂಜ್ಯ ಭೀಮಣ್ಣ ಕಂಡವರು ಇಂಜಿನಿಯರಿಂಗ್ ಕಾಲೇಜ್ ಪ್ರಾರಂಭ ಮಾಡಿದ್ದಾರೆ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದೆಲ್ಲ ಮಾಡಿದ್ದಕ್ಕಾಗಿ ಇವತ್ತು ನೋಡಿ ಪ್ರಪ್ರಥಮವಾಗಿ ಮಹಿಳಾ ಮಹಾವಿದ್ಯಾಲಯ, ಅಕ್ಕಮಹಾದೇವಿ ಮಹಿಳಾ ಮಹಾವಿದ್ಯಾಲಯ ಲಿಂಗೈಕ್ಯ ನಮ್ಮ ಚನ್ನಬಸವಪಟ್ಟದೇವರು ನಮ್ಮ ತಂದೆಯವರು ಮಾಡಿದಂಥದ್ದು ಬೀದರ್ನಲ್ಲಿ.
ಇವತ್ತು ಅನೇಕ ಜನ ಮಹಿಳೆಯರಿಗೆ ಶಿಕ್ಷಣ ಒದಗಿದೆ. ಅನೇಕ ಜನ ವಿದ್ಯಾರ್ಥಿಗಳು, ಸಾವಿರಾರು ಜನರು ಇಲ್ಲಿ ಪಾಸ್ ಆಗಿ ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ. ಹೀಗಾಗಿ ಇವತ್ತೇನಾದ್ರೂ ನಾವು ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಶಿಕ್ಷಣದಿಂದಲೇ ಮಾತ್ರ ಸಾಧ್ಯ ಅನ್ನುವಂಥ ಮಹತ್ವವನ್ನು ಅರಿತುಕೊಂಡು ಅವ್ರು ಏನ್ ಮಾಡಿದ್ದಾರೆ ಅದು ನಿಜವಾಗಿಯೂ ನಾವೆಲ್ಲರೂ ಸ್ಮರಿಸುವಂಥದ್ದು. ಈ ಕಾಲೇಜಿನಿಂದಲೂ ಸಾವಿರಾರು ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳು ಈಗಾಗಲೇ ವ್ಯಾಸಂಗ ಮಾಡಿ ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ. ಇವತ್ತು ಆ ಒಂದು ನಿಟ್ಟಿನಲ್ಲಿ ಇವತ್ತು ನೀವು ಶಿಕ್ಷಣದ ಜೊತೆಯಲ್ಲಿ ನೈತಿಕ ಶಿಕ್ಷಣ ಇವತ್ತೇನು ಕೊರತೆ ಇದೆ, ನಮ್ಮಲ್ಲಿ ಶಿಸ್ತು ಬೇಕು, ಸಂಯಮ ಬೇಕು, ಏಕಾಗ್ರತೆ ಬೇಕು, ರಾಷ್ಟ್ರೀಯತೆ, ದೇಶಭಕ್ತಿ, ದೇಶ ಪ್ರೇಮ ನಮ್ಮಲ್ಲಿ ಬೆಳಿಬೇಕು. ನಾವೆಲ್ಲರೂ ಪರೋಪಕಾರಿಗಳಾಗಬೇಕು. ಹೀಗಾಗಿ ನಾವೆಲ್ಲರಿಗೆ ಒಂದು ರೋಲ್ ಮಾಡೆಲ್ ಇರಬೇಕು. ಇವತ್ತು ನಮಗೆ ನೋಡಿ ನಮ್ಮ ರಾಜ್ಯದವರು, ನಮ್ಮ ಜಿಲ್ಲೆ, ನಮ್ಮ ದೇಶದವರು ಸುಮಾರು ಜನ ನಾವು ಹೇಳಬೇಕು ಅಂದ್ರೆ ದೊಡ್ಡ ದೊಡ್ಡ ಇಡೀ ಜಗತ್ತಿಗೆ ಮಾದರಿಯಾಗಿದ್ದಾರೆ. ಸತ್ಯಂ ಶಿವಂ ಸುಂದರಂ ಅಂತೀವಿ. ಸತ್ಯಂ ಅಂದ್ರೆ ಇವತ್ತು ಸತ್ಯ ನಾಡೆಲ್ಲ ಅಂತ ಹೇಳಿ ಅದು ಮೈಕ್ರೋಸಾಫ್ಟ್ ದೊಡ್ಡ ಕಂಪನಿ ಇದೆ. ಅದರ ಒಬ್ಬ ಸಿಒ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಯಾರು? ಭಾರತೀಯ. ಇವತ್ತು ಒಬ್ಬ ಸತ್ಯಂ ನಾಡೆಲ್ಲ ಅನ್ನುವಂಥವ್ರು. ಶಿವಂ ಅಂದ್ರೆ ಇವತ್ತು ಶಿವನಾಡಾರ್ ಅಂತ. ಶಿವನಾಡಾರ್ ಒಂದು HCL ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿ ಇದೆ. ಆ ಕಂಪನಿ ಅಧ್ಯಕ್ಷ ಅವರು. ಅದೇ ರೀತಿಯಲ್ಲಿ ಸುಂದರಂ ಅಂತ ಹೇಳಿದ್ರೆ ಸುಂದರ್ ಪಿಚಾಯ್. ಸುಂದರ್ ಪಿಚಾಯ್ ಅಂದ್ರೆ ಯಾರು? ಸುಂದರ್ ಪಿಚಾಯ್ ಅಂದ್ರೆ ಗೂಗಲ್ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್, ಇವತ್ತು ಮುಖ್ಯಸ್ಥ ಗೂಗಲ್ದು. ಇವರೆಲ್ಲರೂ ಯಾರು? ಭಾರತೀಯರು. ವಿದೇಶದಲ್ಲಿ ಭಾರತೀಯ ಬುದ್ಧಿಗೆ ಬಂಗಾರದ ಬೆಲೆ ಇದೆ, ಅರ್ಥ ಮಾಡಿಕೊಳ್ಳಿ. ನಮ್ಮವರು ಬಹಳ ಕಠಿಣ ಪರಿಶ್ರಮ ಜೀವಿಗಳಾಗಿದ್ದಾರೆ. ಈಗಾಗ ಒಂದು ಗುರಿ ಇಟ್ಕೊಂಡು ಮುಂದೆ ಹೋದ್ರಿ ಅಂದ್ರೆ ಯಾರೋ ಬರ್ತಾರೆ, ನನ್ನ ಉದ್ಧಾರ ಮಾಡ್ತಾರೆ. ಹಂಗೆ ಯಾರು ಬರೋದಿಲ್ಲ, ಚಮತ್ಕಾರ ಏನೂ ಆಗೋದಿಲ್ಲ. ನೀವೇ ಮುನ್ನುಗ್ಗಬೇಕು, ನೀವೇ ಬೆವರು ಸುರಿಸಬೇಕು, ನೀವೇ ನಿದ್ರೆಗೆಡಬೇಕು. ಅಂತಿಮವಾಗಿ ನಿಮ್ಮ ಜೀವನದಲ್ಲಿ ನೀವು ಯಶಸ್ಸು ಗಳಿಸಬೇಕು. ನಾವು ಬರೀ ಉದ್ಯೋಗಕ್ಕಾಗಿ ವಿದ್ಯಾಭ್ಯಾಸ ಮಾಡ್ತೀವಿ ಅಂತಲ್ಲ, ನೀವು ಉದ್ಯೋಗ ಕೊಡೋರಾಗಬೇಕು, ಕೇಳುವವರಲ್ಲ. ಹಿಂದೆ ನೀಡುವವರಿದ್ರು, ಕೇಳೋರಿದ್ದಿಲ್ಲ ಅಂತ ಹೇಳ್ತಾರೆ ಬಸವಣ್ಣವರ ಕಾಲದಲ್ಲಿ. ಆ ರೀತಿಯಲ್ಲಿ ನೀವು ಮಾನವೀಯ ಮೌಲ್ಯಗಳನ್ನು ಇಟ್ಟುಕೊಂಡು, ಇವತ್ತು ಚಾರಿತ್ರ್ಯವನ್ನು ಇಟ್ಟುಕೊಂಡು, ಎಲ್ಲಿ ದುಶ್ಚಟ, ದುರ್ಗುಣ, ದುರ್ಬುದ್ಧಿಗೆ ಬಲಿಯಾಗದೆ ರಾಷ್ಟ್ರ ಕಟ್ಟುವಂತ, ಸಮಾಜ ಕಟ್ಟುವಂತ ಕೆಲಸ ನೀವೆಲ್ಲ ಮಾಡಲಿಕ್ಕೆ ಸಂಕಲ್ಪ ಮಾಡಬೇಕು. ನೀವೆಲ್ಲರೂ ಬರುವಂತ ದಿನಮಾನಗಳ ಹಿಂದಿಂದು, ಯಾಕೆಂದ್ರೆ ಬಹಳ ಜನ ಬರೀ ಫೇಸ್ಬುಕ್ ಅಲ್ಲಿ ಇದ್ದೀರಿ, ದಿನ ಅರ್ಧ ಸಮಯ ಅಥವಾ ಪೋಕರ್ ಆಡೋದ್ರಲ್ಲಿ ಇದ್ದೀರಿ. ಇವತ್ತು ಯಾವುದು ಹೆಚ್ಚಿಗೆ ಆಗಬಾರ್ದು, ಟೂ ಮಚ್ ಆಗಬಾರ್ದು. ಅದರಿಂದ ಆರೋಗ್ಯ ಕೆಡ್ತದೆ, ಅದರಿಂದ ಮನಸ್ಸು ಕೆಡ್ತದೆ, ಮನಸ್ಸು ದುರ್ಬಲ ಆಗ್ತದೆ. ಹೀಗಾಗಿ ಬಹಳ ತಪ್ಪು ದಾರಿಗೆ ಯುವಕರು ಹೋಗ್ತಾರೆ. ಆ ದೃಷ್ಟಿಯಿಂದ ಇವತ್ತು ಚರಿತ್ರೆ ಏನಿದೆ, ನಮ್ಮ ರಾಷ್ಟ್ರದ ಚರಿತ್ರೆ ಏನಿವತ್ತು ಬುದ್ಧ, ಬಸವ, ಅಂಬೇಡ್ಕರ್ ಅವರ ಚರಿತ್ರೆ ಅಧ್ಯಯನ ಮಾಡಿ, ಓದುವ ಅಭ್ಯಾಸ ರೂಢಿಸಿಕೊಳ್ಳಿ, ವಚನ ಸಾಹಿತ್ಯದ ಅಧ್ಯಯನ ಮಾಡಿ. ಇವತ್ತೇನು ಮಹಾತ್ಮ ಗಾಂಧೀಜಿಯವರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಇಂದಿರಾ ಗಾಂಧಿಯವರು, ಇವತ್ತೇನು ಸುಭಾಷ್ ಚಂದ್ರ ಬೋಸ್ ಅವರು, ವಲ್ಲಭಭಾಯಿ ಪಟೇಲ್ ಅವರು, ಅವರ ಚರಿತ್ರೆ ಓದಿ ದೇಶ ಯಾವ ರೀತಿಯಲ್ಲಿ ಕಟ್ಟಿದ್ದಾರೆ ಅಂತ ಹೇಳಿ ನಿಮಗೆ ಒಳ್ಳೆಯ ಭವಿಷ್ಯ, ಒಳ್ಳೆಯ ಒಂದು ಸಂಕಲ್ಪ ಬರ್ತದೆ. ಅವ್ರು ಮಾಡಿದಂಥದ್ದು ನೀವು ಅಳವಡಿಸಿಕೊಂಡು ಮುಂದೆ ಹೋದ್ರೆ ನಿಮ್ಮ ಜೀವನ ಸಾರ್ಥಕ ಆಗ್ತದೆ. ನೀವು ಈ ಭೂಮಿ ಮೇಲೆ ಬಂದು ಸಮಾಜಕ್ಕಾಗಿ ನಿಮ್ಮದೇ ರೀತಿಯಲ್ಲಿ ಒಂದು ಕೊಡುಗೆ ಕೊಟ್ಟಂಗೆ ಆಗ್ತದೆ ಅನ್ನುವಂಥ ಒಂದು ಮಾತನ್ನು ಹೇಳಿ, ಇವತ್ತು ಬೀದರ್ನಲ್ಲಿ, ನೌಬಾದ್ನಲ್ಲಿ ಒಂದು ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಒಳ್ಳೆ ರೀತಿಯಿಂದ ಡೆವಲಪ್ ಆಗಿದೆ. ಮಿನಿಮಮ್ 10 ಕೋಟಿಗಿಂತ ಜಾಸ್ತಿ ನಾನು ಬೇರೆ ಬೇರೆ ಸ್ಕೀಮ್ನಲ್ಲಿ ಈ ಕಾಲೇಜ್ಗೆ ದುಡ್ಡು ಕೊಟ್ಟಿದ್ದೇನೆ. ಮತ್ತು ಇಲ್ಲಿ ಕ್ಲಾಸ್ ರೂಮ್ಸ್, ಲ್ಯಾಬ್, ಲ್ಯಾಬೋರೇಟರಿ, ಲೈಬ್ರರಿ, ಆ ಥರ ಯಾವ್ಯಾವ ಬೇಡಿಕೆ ಇತ್ತು ಆ ಎಲ್ಲ ಬೇಡಿಕೆನಲ್ಲಿ ನಾನು ಸಪೋರ್ಟ್ ಮಾಡಿ ಕ್ಲಿಯರ್ ಮಾಡಿಸಿದ್ದೀನಿ. ಮತ್ತು ಇನ್ನೂ ಒಂದು ಬಿಲ್ಡಿಂಗ್ ಕಾಲೇಜ್ ಬ್ಯಾಕ್ ಸೈಡ್ ಈಗ ಪ್ರಿನ್ಸಿಪಲ್ ಮೇಡಮ್ ಹೇಳಿದ್ದಾರೆ, ಆ ಕನ್ಸ್ಟ್ರಕ್ಷನ್ ಫೌಂಡೇಶನ್ ಸ್ಟಾರ್ಟ್ ಆಗಿ ಸ್ಟಾಪ್ ಆಗಿತ್ತು. ಈಗ ಅದು ಕಂಟಿನ್ಯೂ, ಆ ಬಿಲ್ಡಿಂಗ್ ಕಂಟಿನ್ಯೂ ಸ್ಟಾರ್ಟ್ ಮಾಡಿಸ್ತೀನಿ. ಮತ್ತು ಸ್ಪೆಷಲಿ ಸ್ಟೂಡೆಂಟ್ಸ್ಗೆ ಎಷ್ಟು ಹೇಳಿದ್ರು ಕಡಿಮೆ. गवर्नमेंट डिग्री कॉलेज में सबसे पहले तो नंबर 1
यहाँ पे स्टूडेंट्स मिडिल फैमिली और स्टूडेंट्स ज़्यादा संख्या है। इसका 2-3 रीज़न है। एक तो नंबर 1 फीस बिल्कुल कम है, फीस ತುಂಬ ಕಡಿಮೆ ಇದೆ। ಮತ್ತೆ ಇಲ್ಲಿ ಎಲ್ಲ ಸ್ಟೂಡೆಂಟ್ಸ್ಗೆ ಸ್ಟಾಫ್, ಟೀಚರ್ಸ್, ಲೆಕ್ಚರರ್ಸ್ ಒಂದು ಒಳ್ಳೆ ರೀತಿಯಿಂದ ಸಾವಿರಾರು ಸ್ಟೂಡೆಂಟ್ ಇಲ್ಲಿಂದ ಎಜುಕೇಶನ್ ಕಂಪ್ಲೀಟ್ ಮಾಡಿ ಟಾಪ್ ಪ್ಲೇಸ್ನಲ್ಲಿ ಇದ್ದಾರೆ। ಇನ್ನು ತಮ್ಮದು ಯಾವುದೂ ಡಿಮ್ಯಾಂಡ್ ಇರಲಿ 100% ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟರ್ 100% ಕಂಪ್ಲೀಟ್ ಮಾಡ್ತೀನಿ ಅಂತ ನಮ್ಮೆಲ್ಲರಿಗೂ ಹೇಳ್ತೇನೆ। और सभी स्टूडेंट्स को आप सबको पता होना चाहिए कि हमारा देश जब आज़ाद हो गया था तो कम से कम 150 कंट्रीज से नीचे नाम लिया जाता था। हमारे देश में कुछ भी नहीं था, एजुकेशन नहीं, रोड, रेल, लाइट, फैसिलिटीज, हॉस्पिटल, इस तरह से ಯಾವುದೂ ಫೆಸಿಲಿಟೀಸ್ ಇದ್ದಿಲ್ಲ। ಅದು टुडे ನಾನು इडीं देशದ್ದು, मैं पूरा देश के बारे में तो अभी टाइम नहीं है बताने के लिए, कर्नाटक के बारे में भी टाइम नहीं है, बीदर के बारे में बोलता हूँ। ನಮ್ಮ ಬೀದರ್ ನಾನು ಬಂದ ಮೇಲೆ ಈ ಬೀದರ್ನಲ್ಲಿ ಎಷ್ಟು ಡೆವಲಪ್ಮೆಂಟ್ ಕೆಲಸ ಆಗಿದೆ। ಲಾಸ್ಟ್ ಟೈಮ್ ಮುಖ್ಯಮಂತ್ರಿ ಧರ್ಮ್ ಸಿಂಗ್ ಅವರಿದ್ದಾಗ ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದು, ಬೀದರ್ನಲ್ಲಿ ಮೆಡಿಕಲ್ ಕಾಲೇಜ್ ಫಸ್ಟ್ ಬೀದರ್ನಲ್ಲಿ ಆಗಿದೆ, ಈಗ ಗುಲ್ಬರ್ಗದಲ್ಲಿ ಆಗಿದೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್। ಆಮೇಲೆ 2 ವರ್ಷ ಹಿಂದೆ इंजीनियरिंग कॉलेज सिद्धरामಯ್ಯ सर जो सीएम इधरो लास्ट टाइम ಅವರು इंजीनियरिंग कॉलेज गवर्नमेंट इंजीनियरिंग कॉलेज ಸೆಕ್ಷನ್ ಮಾಡಿದ್ರು। ಯಾಕೆ ಮೆಡಿಕಲ್ ಕಾಲೇಜ್ ಇಂಜಿನಿಯರಿಂಗ್ ಅಂದ್ರು 1 ಕೋಟಿ ಕೊಟ್ಟರು ಮೆಡಿಕಲ್ ಸೀಟ್ ಇಲ್ಲ, ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ 10 ಲಕ್ಷ 5 ಲಕ್ಷ ಕೊಟ್ಟರು ಸೀಟ್ ಇಲ್ಲ, ಇಲ್ಲಿ ಫ್ರೀ ಸೀಟ್ಸ್ ಇಲ್ಲ ಗೌರ್ಮೆಂಟ್ ಕಾಲೇಜಲ್ಲಿ, ಕಡಿಮೆ ಫೀಸ್। ಮೊನ್ನೆ ಲಾಸ್ಟ್ ಟೈಮ್ ನಾನು जनवाड़ रोड के वुमेन्स डिग्री कॉलेज बड़े वुमेन्स अल्ले डिस्ट्रिक्ट एग्जामिनेशन ಮತ್ತು ನಾನು ಕಲಿತು ಅದು 25 ಕೋಟಿದು ಎಸ್ಟಿಮೇಟ್ ಮಾಡಿ ಈಗ ಆಲ್ರೆಡಿ 10 ಕೋಟಿ ರಿಲೀಸ್ ಮಾಡ್ತೀವಿ ಬರೀ ವುಮೆನ್ಸ್ ಡಿಗ್ರಿ ಕಾಲೇಜ್। ಆ ಥರ ಸುಮಾರು ಯೋಜನೆಯಲ್ಲಿ ಬೀದರ್ನಲ್ಲಿ ಕೆಲಸ ಮಾಡಿಸಿದ್ರು। ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ನಮಗೆ ಈಕ್ವಾಲಿಟಿ ಮತ್ತು ಒಳ್ಳೆ ಎಜುಕೇಷನ್ ಅದು ಸಿಗಬೇಕಾಗ್ತದೆ। ಈಕ್ವಾಲಿಟಿ ಇಲ್ಲ, ಒಳ್ಳೆ ಎಜುಕೇಷನ್ ಇಲ್ಲ ಅಂದರೂ ನಮಗೆ ಫ್ಯೂಚರ್ನಲ್ಲಿ ಏನು ಮಾಡೋಕ್ಕಾಗಲ್ಲ। एजुकेशन के साथ रियल में खुदा क्या है, ದೇವರು ಏನಿದೆ ಅಂತ ನಾವು ತಿಳಿಬೇಕಾಗ್ತದೆ। ಸುಮಾರು ಜನ ಏನೇನೋ ಮಾತಾಡ್ತಾ ಇರ್ತಾರೆ, बहुत से लोग कुछ कुछ बात करते हैं, ये कास्ट वो कास्ट, अमीर गरीब, वेज नॉन वेज। मैं एक दो एग्जाम्पल बोलता हूँ। हम सब लोग इधर बैठे ನಾವು ಎಲ್ಲರೂ ಇಲ್ಲಿ ಕುಂತಿದ್ದಾರೆ, ಇಲ್ಲಿ ಏನು ಆಕ್ಸಿಜನ್। ಎಲ್ಲರಿಗೂ ನಮಸ್ಕಾರ। ನಾನು ಜಯಶ್ರೀ ಪ್ರಭಾ, ಪ್ರಾಂಶುಪಾಲರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ನೌಬಾದ್ ಬೀದರ್। ನಮ್ಮ ಕಾಲೇಜು ಪ್ರಾರಂಭಗೊಂಡು 50 ವರ್ಷವಾಯಿತು। ಈ ಒಂದು ಕಾರ್ಯಕ್ರಮವನ್ನು ಇಂದು ನಾವು ಸುವರ್ಣ ಮಹೋತ್ಸವ ಅಂತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ಮಹಾವಿದ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದೇವೆ। ಈ ಕಾರ್ಯಕ್ರಮವು ಅಕ್ಟೋಬರ್ 5ರಿಂದ ನಮ್ಮ ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ನಾವು ಪ್ರಾರಂಭಗೊಳಿಸಿದ್ದೇವೆ। ಅಂದಿನಿಂದ ಇಲ್ಲಿವರೆಗೆ ನಿರಂತರವಾಗಿ ಕಾರ್ಯಕ್ರಮಗಳು ನಡೀತಾನೆ ಬಂದಿದ್ದಾವೆ। ಇಂದು ಈ ಕಾರ್ಯಕ್ರಮ ಸುವರ್ಣ ಮಹೋತ್ಸವದ ಒಂದು ಕಾರ್ಯಕ್ರಮ ಆಗಿದ್ದು, ಈ ಕಾರ್ಯಕ್ರಮಕ್ಕೆ ಉಸ್ತುವಾರಿ ಸಚಿವರು ಹಾಗೂ ನಮ್ಮ ಕಾಲೇಜಿನ CDC ಅಧ್ಯಕ್ಷರಾಗಿರ್ತಕ್ಕಂಥ ರೈಮಾ
ರಹೀಂ ಖಾನ್ ಅವರು ಹಾಗೂ ಅನೇಕ ಗಣ್ಯ ವ್ಯಕ್ತಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂತಹ ಎಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಹಾಗೂ ಈ ಕಾಲೇಜು ಬೆಳೆದು ಬಂದಿರತಕ್ಕಂಥ ದಾರಿ ಇದು ಕ್ರಿಸ್ತಶಕ 1974ರಲ್ಲಿ ಪ್ರಾರಂಭಗೊಂಡು ಕೇವಲ 20 ವಿದ್ಯಾರ್ಥಿಗಳಿಂದ ಪ್ರಾರಂಭಗೊಂಡಿರ್ತಕ್ಕಂಥ ಈ ಕಾಲೇಜು ಇಂದು 2000 ಸಂಖ್ಯೆಯನ್ನು ಹೊಂದಿರತಕ್ಕಂಥದ್ದು ನಿಜಕ್ಕೂ ಇದು ಒಂದು ಶ್ಲಾಘನೀಯ. ಈ ಒಂದು ಕಾಲೇಜಿನ ಅಭಿವೃದ್ಧಿಗಾಗಿ ಶ್ರಮಿಸಿರ್ತಕ್ಕಂತಹ ಎಲ್ಲ ಮಹಾವಿದ್ಯಾಲಯದ ಪ್ರಾಧ್ಯಾಪಕ ವೃಂದದವರು, ವಿದ್ಯಾರ್ಥಿಗಳು, ಪಾಲಕರು, ಪೋಷಕರು ಇವರೆಲ್ಲರಿಗೂ ನಾನು ಈ ಮೂಲಕ ಕೃತಜ್ಞತೆಗಳನ್ನು ಹೇಳ್ತೀನಿ. ಇದು ಕೇವಲ ಸರ್ಕಾರಿ ಕಾಲೇಜು ಆಗಿದ್ದರೂ ಕೂಡ ಈ ಒಂದು ಮಹಾವಿದ್ಯಾಲಯದಲ್ಲಿ ಅಧ್ಯಯನ ಮಾಡಿ ಹೋಗಿರ್ತಕ್ಕಂತಹ ನಮ್ಮ ವಿದ್ಯಾರ್ಥಿಗಳು ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಸಾಧನೆಯನ್ನು ಮಾಡಿ ಈ ಒಂದು ಸಮಾಜಕ್ಕೆ ಉತ್ತಮವಾದಂತಹ ಕೊಡುಗೆಯನ್ನು ಅವರು ನೀಡ್ತಾ ಇದ್ದಾರೆ. ನಾವು ತುಂಬ ಹರ್ಷದಿಂದ ಈ ಕಾಲೇಜು ಇನ್ನೂ 100 ವರ್ಷದ ಸಂಭ್ರಮವನ್ನು ಆಚರಿಸಿಕೊಳ್ಳುವಂತಾಗಲಿ ಅಂತ ನಾನು ಹಾರೈಸಿ ನನ್ನ 2 ಮಾತುಗಳನ್ನು ಇಲ್ಲಿಗೆ ಮುಗಿಸುತ್ತೇನೆ. ನಾನು ಡಾಕ್ಟರ್ ರಾಜ್ಕುಮಾರ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ಕಾರ್ಯದರ್ಶಿ. ನಮ್ಮ ಕಾಲೇಜು 1974ರಲ್ಲಿ ಆರಂಭಗೊಂಡು 2024ಕ್ಕೆ 50 ವರ್ಷಗಳು ಪೂರ್ಣಗೊಳಿಸಿದೆ. ಇದರ ಸಂದರ್ಭವನ್ನು ಇಟ್ಟುಕೊಂಡು ನಾವು ಕಾಲೇಜಿನ ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ದೀವಿ. ಇದಕ್ಕೆ ಪೂರಕವಾಗಿ ಈ ಹಿಂದೆ 1 ತಿಂಗಳಿಂದ ಸಾಂಸ್ಕೃತಿಕ ಮತ್ತು ಕ್ರೀಡಾ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಡೆಸಿದ್ದೀವಿ. ಬೀದರ್ ಜಿಲ್ಲೆಯ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳು ಆಹ್ವಾನಿಸಿ ಕ್ರೀಡೆಗಳನ್ನು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದೀವಿ. ನಾಳೆ ಅವರಿಗೆ ಅದರಲ್ಲಿ ಬಹುಮಾನವನ್ನು ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಾಳೆ ವಿತರಣೆ ಮಾಡ್ತಾಯಿದ್ದೀವಿ. ಅದೇ ರೀತಿಯಾಗಿ ನಮ್ಮ ಕಾಲೇಜಿನ ಹಿರಿಯ ವಿದ್ಯಾರ್ಥಿಗಳನ್ನು ಕೂಡ ಆಹ್ವಾನಿಸಿದ್ದೀವಿ. ಅವರಿಗೂ ಕೂಡ ನಾಳೆ ನಾವು ಸನ್ಮಾನ ಇಟ್ಕೊಂಡಿದ್ದೀವಿ. ಅಲ್ಲದೆ CDC ಸಮಿತಿಯವರಿಗೆ ಕೂಡ ನಾಳೆ ಸನ್ಮಾನ ನಾವು ಇಟ್ಕೊಂಡಿದ್ದೀವಿ. ಈ ರೀತಿಯಾಗಿ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ನಮ್ಮ ಒಂದು ಅಟ್ಟಳೆ ಸಿರಿ ಅಂತಕ್ಕಂಥ ಒಂದು ಸ್ಮರಣ ಸಂಚಿಕೆ ತಂದಿದ್ದೀವಿ. ಆ ಸ್ಮರಣ ಸಂಚಿಕೆ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಯ ಪ್ರಧಾನ ಉನ್ನತ ಶಿಕ್ಷಣ ಸಚಿವರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಕೂಡ ಅದಕ್ಕೆ ಮೆಸೇಜನ್ನು ಸೆಂಡ್ ಮಾಡಿದ್ದಾರೆ. ಕಾಲೇಜು ಶಿಕ್ಷಣ ಇಲಾಖೆಯ ಆಯುಕ್ತರು ಮತ್ತು ಜಂಟಿ ನಿರ್ದೇಶಕರು ಅದನ್ನು ಮೆಸೇಜನ್ನು ಕಳಿಸಿದ್ದಾರೆ. ಅದೇ ಅಲ್ಲದೆ ನಮ್ಮ ಬೀದರ್ ಜಿಲ್ಲೆಯ ಧಾರ್ಮಿಕ ಸಂಸ್ಥೆಯ ಮುಖ್ಯ ಶ್ರೀಗಳು ಕೂಡ ಸಾಕಷ್ಟು ಅದಕ್ಕೆ ಮೆಸೇಜನ್ನು ಕಳಿಸಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ಕಾಲೇಜಿನ ವತಿಯಿಂದ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತೇನೆ. ನಾನು ಡಾಕ್ಟರ್ ರಾಜ್ಕುಮಾರ್ ಅಲ್ಲೂರೆ ಸರ್. ದರ್ಜೆ ಕಾಲೇಜು ನವಾಬಾದ್ ಬೀದರ್. ಇವತ್ತು ನಾವು ಸುವರ್ಣ ಸಂಭ್ರಮವನ್ನು ಆಚರಿಸುತ್ತಿದ್ದೇವೆ. 50 ವರ್ಷಗಳನ್ನು 1974ರಿಂದ 2024ರವರೆಗೆ 50 ವರ್ಷಗಳು ಪೂರೈಸಿದ್ದು. ಈ ಒಂದು ತಿಂಗಳ 19 ಮತ್ತು 20 ತಾರೀಕು ನಾವು ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಕರಾಗಿ ಆಗಮಿಸಿದ ಶ್ರೀ ಈಶ್ವರ್ ಖಂಡ್ರೆ ಸರ್ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಕಾಲೇಜಿನ CDC ಅಧ್ಯಕ್ಷರಾಗಿರುವ ಶ್ರೀ ಸನ್ಮಾನ್ಯ ರಹೀಂ ಖಾನ್ ಶ್ರೀ ಅವರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದೇವೆ. ಹಾಗೂ ಈ ಒಂದು ಬೀದರ್ ಜಿಲ್ಲೆಯ MP ಆಗಿರುವ ಸಾಗರ್ ಖಂಡ್ರೆ ಅವರು ಬರೋರಿದ್ದರು ಹಾಗೂ ಅನೇಕ ಬೀದರ್ ಜಿಲ್ಲೆಯ ಬೇರೆ ಬೇರೆ ತಾಲೂಕಿನ ಶಾಸಕರು ಬರೋರಿದ್ದರು. ಕಾರಣಾಂತರಗಳು ಬರಲಿಕ್ಕಾಗಿಲ್ಲ. ಬಂದಂಥ ಶಾಸಕರು ಅನೇಕ ನಮಗೆ ಅಭಿವೃದ್ಧಿಯ ಒಂದು ದಾರಿಯಲ್ಲಿ ಅನೇಕ ಸಪೋರ್ಟ್ ಮಾಡಿದ್ದಾರೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕಾಲೇಜು ವಿದ್ಯಾರ್ಥಿ ಮಾತ್ರ ಅಲ್ಲದೆ ಬೀದರ್ ಜಿಲ್ಲೆಯ ಎಲ್ಲ ಕಾಲೇಜ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ಎಲ್ಲ ಪ್ರೈವೇಟ್ ಖಾಸಗಿ ಕಾಲೇಜುಗಳ ವಿದ್ಯಾರ್ಥಿನಿಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗ್ಯವನ್ನು ವಹಿಸಿದ್ದಾರೆ. ಈ ಒಂದು ಕಾರ್ಯಕ್ರಮದ ನಿಮಿತ್ತ ನಾವು ಹಿಂದಿನ ತಿಂಗಳಲ್ಲಿ ನಾವು ಅನೇಕ ಒಂದು ಇವೆಂಟ್ಸ್ಗಳನ್ನು ಕಂಡಕ್ಟ್ ಮಾಡಿದ್ದೀವಿ. ಆ ಒಂದು ಕಂಡಕ್ಟ್ ಮಾಡಿದ ಎಲ್ಲ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿನಿಯವರಿಗೆ ನಾವು ಮತ್ತೆ ನಾಳೆ ಅವರಿಗೆ ಒಂದು ಸನ್ಮಾನ ಮತ್ತು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಆ ಒಂದು ಕಾರ್ಯಕ್ರಮದಲ್ಲಿ ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳು ಭಾಗಿಯಾಗುವ ಒಂದು ನಾವು ಶಂಕೆ ಇಟ್ಟಿದ್ದೇವೆ. ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ಎಲ್ಲ ನಮ್ಮ ವಿದ್ಯಾರ್ಥಿನಿಯರು ಹಾಗೂ ನಮ್ಮ ಪ್ರಾಧ್ಯಾಪಕ ಮಿತ್ರರು ಹಾಗೂ ಬಂದಂಥ ಎಲ್ಲ ಮುಖ್ಯ ಅತಿಥಿಗಳು ಹಾಗೂ ಅಧ್ಯಕ್ಷರಿಗೂ ನಾನು ಈ ವೇದಿಕೆ ಮೂಲಕ ಅವರಿಗೆ ನಾನು ಧನ್ಯವಾದಗಳು ಸಲ್ಲಿಸಲಾಗಿದ್ದೇನೆ. ಎಲ್ಲಿ ಸರ್ ಇವಾಗ ಟೋಟಲ್ ನಂಬರ್ 1628 ಸ್ಟೂಡೆಂಟ್ಸ್ ಅದಾರೆ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 1625. ಅದರಲ್ಲಿ UG ಅಂಡರ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸು ಮತ್ತು ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ಗಳು ಇದ್ದಾರೆ. ಹಾಂ ಹೌದು. ಯಾಕಂತಂದರೆ ನಮ್ದು ಇನ್ನೊಂದು PG ಸೆಂಟರ್, ಸ್ನಾತಕೋತ್ತರ ಪದವಿ ಬಿಲ್ಡಿಂಗು ಅಲ್ಲಿ ಚೌಳಿ ಕಮಾನ್ ಹತ್ರ ಇದೆ, ಒಳಗಡೆ ಇದೆ. ಅಲ್ಲಿ ಆಲ್ರೆಡಿ ಕಟ್ಟಡದ ನಿರ್ಮಾಣ ಆಗ್ತಾ ಇದೆ.
ಸೊ ಅದು ಕೋಟಿಯಲ್ಲಿದೆ. ಆ ಒಂದು ನಿರ್ಮಾಣವು ಒಂದು ಸ್ಥಗಿತ ಆಗಿದೆ ಬಿಕಾಸ್ ಆಫ್ ವಾಟ್ ಅಲ್ಲಿ ಒಂದು ಕರೇಜ್ ಹೋಗಿನ ಸಲುವಾಗಿ. ಅದರ ಒಂದು ರಿಕ್ವೆಸ್ಟ್ ನಾವು ನಮ್ಮ ಉಸ್ತುವಾರಿ ಮಂತ್ರಿಗಳಿಗೂ ಹಾಗೂ ನಮ್ಮ ಕಾಲೇಜ್ ಅಧ್ಯಕ್ಷರಾದ ರಹೀಮ್ ಖಾನ್ ಜಿ ಅವರಿಗೂ ನಾವು ಇದು ಮಾಡಿದ್ದೀವಿ, ಹಾಗೂ ನಮ್ಮ ಬೀದರ್ ಜಿಲ್ಲಾ ಅಧಿಕಾರಿಗಳಿಗೂ ನಾವು ಮನವಿ ಕೊಟ್ಟಿದ್ದೀವಿ. ಯಾಕಂತಂದರೆ ಅಲ್ಲಿ ಕಂಟಿನ್ಯೂ ಆಗ್ತಿರೋ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ನು ನಮಗೆ ಕಂಟಿನ್ಯೂ ಮಾಡ್ಲಿಕ್ಕೆ ಕೊಡ್ರಿ, ಇಲ್ಲಾಂದರೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತಂತಂದು ಆ ಉದ್ದೇಶದಿಂದ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ. ಆದರೂ ಹೌದು, ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿ ನಿಲ್ಲಿಸಿದೆ. ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಎಲ್ಲ ಅಧ್ಯಕ್ಷರು ಉದ್ಘಾಟಕರು ಬಂದು ಆ ಒಂದು ಕಾರ್ಯಕ್ರಮ ಸ್ಥಗಿತಗೊಂಡಿದ್ದು ಚಾಲನೆ ನೀಡುತ್ತೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಒಂದು 4 months 5 months ಬ್ಯಾಕ್ ಆಗಿದೆ. ಹೌದು. ನನ್ನ ಹೆಸರು ಡಾಕ್ಟರ್ ಎಲೀಶಾ, ಸಾಂಸ್ಕೃತಿಕ ಸಂಯೋಜಕರಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ.